ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಪ್ರೋಟೀನ್ ಚೀಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಡಯಟ್ ಮಾಡ್ತಿರೋದ್ರಿಂದ ಇದು ನನಗೂ ಕೂಡ ಅನುಕೂಲ ಆಗಿದೆ. ಮೊದಲಿಗೆ ಟೋಫುನ 93 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಬೇಸನ್ ಅಂದರೆ 35 ಗ್ರಾಮ್ ನಾನು ಬೇಸನ್ ತೊಗೊಂಡಿದ್ದೀನಿ. ಇವೆರಡನ್ನೂ ಸೇರಿಸಿ ಹೇಗೆ ನಾವು ಪ್ರೋಟೀನ್ ಚೀಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಅರ್ಧ ಟೊಮೊಟೊ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ತೊಗೋಬೋದು, ನಿಮಗೆ ರುಚಿಗನುಸಾರವಾಗಿ. ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು. ಜೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೋತೀನಿ ನಾನು ಇದಕ್ಕೇ. ಯಾಕೆಂದರೆ ನಾನು ಪುಡಿ ಉಪ್ಪು ಯೂಸ್ ಮಾಡ್ತಾಯಿಲ್ಲ, ಕಲ್ಲುಪ್ಪು ಯೂಸ್ ಮಾಡ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೋತಿದ್ದೀನಿ. ಇದು ನಿಮಗೆ ತರಿಯಾಗಾದರೂ ರುಬ್ಕೋಬೋದು ಅಥವಾ ನುಣ್ಣಗಾದರೂ ರುಬ್ಕೋಬೋದು. ನಾನು ಸ್ವಲ್ಪ ತರಿ ಇರೋ ಥರ ರುಬ್ಕೊಂಡಿದ್ದೀನಿ. ನನಗೆ ರುಚಿಗೆ ಅದು ಈರುಳ್ಳಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ, ಅಂದರೆ ತೀರಾ ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ಮಟ್ಟಿಗೆ ರುಬ್ಕೊಂಡಿದ್ದೀನಿ. ನಾವು ಇಟ್ಕೊಂಡಿರೋವಂಥ 34 ಗ್ರಾಮ್ ಬೇಸನ್ಗೆ ಸ್ವಲ್ಪ ಇದನ್ನು ಸ್ವಲ್ಪನೇ ಹಾಕೋಬೇಕು. ಯಾಕಂದರೆ ನೀರಿನ ಥರ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಅದು. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊತಿದ್ದೀನಿ ನಾನು. ಇದಕ್ಕೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಟೋಪು ಸೇರಿಸ್ಕೊತಿದ್ದೀನಿ ನಾನು. ಇದಿಷ್ಟು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ನಾವು ಇನ್ನು ಮಿಕ್ಕಿರೋ ಅಂಥದ್ದನ್ನು ಕೂಡ ನಾನು ಸೇರಿಸ್ಕೊತಿದ್ದೀನಿ. ಯಾಕೆಂದರೆ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಥರ ಅನ್ನಿಸ್ತಿತ್ತು ನನಗೆ. ಹಾಗಾಗಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇನ್ಸ್ಟೆಂಟಾಗೆ ಮಾಡ್ಕೋಬೋದು. ಇದನ್ನೇನು ಇಡಬೇಕು ಅನ್ನೋ ಅಂಥದ್ದು ಇಲ್ಲ, ಏನೂ ಇಲ್ಲ. ಇನ್ಸ್ಟೆಂಟಾಗೇ ನಾನೇನು ಮಾಡ್ತಿದ್ದೀನಿ, ಒಂದು ತವಾ ಇಟ್ಕೊಂಡು ಅದಕ್ಕೆ ನಾನು ಈ ಥರ ಉಂಡೆಗಳನ್ನ ಥರ ಮಾಡಿಕೊಂಡು, ಈ ಚಿಕ್ಕದಾಗಿ ರೊಟ್ಟಿ ಮಾಡ್ಕೋತಾರಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ. ನನಗೆ ದೊಡ್ಡದು ಮಾಡಿದ್ರೆ ಎಲ್ಲಿ ಕಿತ್ತೋಗುತ್ತೋ ಅನ್ನೋ ಭಯದಿಂದ ನಾನು ಇದೇ ಥರ ಚಿಕ್ಕದಾಗೆ ಮಾಡ್ಕೊತೀನಿ. ಕೀಳಲ್ಲ ಇದು, ಯಾವುದೇ ಥರದ ಹೊಡ್ಕೊಳ್ಳಲ್ಲ, ಇದು ಚೆನ್ನಾಗೇ ಬರುತ್ತೆ. ನೀವು ಬೇಕಂದರೆ ನೀವು ಪೇಪರ್ ಮೇಲೆ ಬೇಕಾದ್ರೆ ತಟ್ಕೊಂಡು, ಹೋಳಿಗೆ ಶೀಟ್ ಇದೆಯಲ್ಲ ಅದ್ರ ಮೇಲೆ ಬೇಕಾದ್ರೆ ತಟ್ಕೊಂಡು ನೀವು ಸೀದಾ ಹಂಚಿನ ಮೇಲೆ ಹಾಕ್ಕೋಬೋದು. ನಾನು ಕೈಯಲ್ಲೇ ಹಂಚಿನ ಮೇಲೇ ಡೈರೆಕ್ಟಾಗಿ ತಟ್ತಾಯಿದ್ದೀನಿ. ತುಂಬ ರುಚಿಯಾಗಿದೆ. ನಾನು ಇದನ್ನು 2ನೇ ಸಾರಿ ಮಾಡ್ಕೊಂಡು ತಿಂತಾ ಇರೋದು. ನೀವು ಬೇಕಾದರೆ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಈ ವಡೆ ಬೋಂಡ ಡಯಟ್ ಮಾಡೋರು ಯಾವುದೇ ಕಾರಣಕ್ಕೂ ಆಯಿಲ್ ಫ್ರೈ ಐಟಮ್ಸ್ ತಿನ್ನಬಾರ್ದಲ್ವ. ಆ ಥರ ಯಾವುದೇ ಥರದ ಗಿಲ್ಟ್ ಫೀಲ್ ಬರಲ್ಲ ಇದನ್ನು ತಿನ್ನೋದ್ರಿಂದ. ಆರಾಮಾಗಿ ಟೇಸ್ಟಿಯಾಗಿರುತ್ತೆ, ಕೂಡ ಫುಲ್ಲಾಗಿರುತ್ತೆ. ಯಾವುದೇ ಥರದ ಕ್ರೇವಿಂಗ್ ಕೂಡ ಆಗಲ್ಲ. ಬೇರೆ ಎಲ್ಲ ಏನಾದರೂ ಬೇಕು ಅಂತ ಅನಿಸಲ್ಲ. ಇದ್ರ ಜೊತೆಗೆ ಬೇಕಾದರೆ ನೀವು ಒಂದು 2 ಪೀಸ್ ಸೌತೆಕಾಯಿ ಕೂಡ ಇಟ್ಕೊಂಡು ತಿನ್ಬೋದು. ಇದು ಎಷ್ಟು ಕ್ಯಾಲೋರಿ ಆಗಿದೆ ಅಂತ ನಾನು ಅದನ್ನು ಕೂಡ ಫೋಟೋ ಹಾಕಿದ್ದೀನಿ, ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.